ನಮಸ್ಕಾರ ಸ್ನೇಹಿತರೆ 8/12/2025 ಸೋಮವಾರ ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 35,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಇದರೊಳಗೆ 25,000 ಚೀಲ ಈ ಸೀಸನ್ನ ಹೊಸ ಕಾಯಿ, ಇನ್ನು ಉಳಿದಂತೆ 10,000 ಚೀಲ ಎಸಿ ಕಾಯಿ ಮಾರಾಟಕ್ಕೆ ಬಂದಿದ್ದವು. ಇನ್ನು ಮಾರಾಟಕ್ಕೆ ಬಂದ ಎಲ್ಲ ಮೆಣಸಿನಕಾಯಿನೂ ಮಾರಾಟವಾಗಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಬ್ಯಾಡಗಿ ಈ ಸೀಸನ್ನ ಹೈಯೆಸ್ಟ್ ರೇಟ್ಗೆ ವ್ಯಾಪಾರ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ 55,000 ಗಡಿ ಹತ್ರ ಬಂದು ನಿಂತಿದೆ. ಇನ್ನು ಬ್ಯಾಡಗಿ ವೆರೈಟಿಗಳಾದ ಸಿಂಜೆಂಟಾ 2043, ಸರ್ಪನ್ 102 ಇವುಗಳ ಬೆಲೆಗಳಲ್ಲಿ ಸುಮಾರು 1,500ರಿಂದ 2,000 ರೂಪಾಯಿಗಳವರೆಗೆ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿದೆ. ಇಂದಿನ ಗುರುವಾರ ಮತ್ತು ಸೋಮವಾರದ ಮಾರುಕಟ್ಟೆಗೆ ಕಂಪೇರ್ ಮಾಡಿದರೆ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ, ಯಾವಾಗಲೂ ಮಾರ್ಕೆಟು ಹೊಸ ಕಾಯಿಯ ನಿರೀಕ್ಷೆಯಲ್ಲಿರುತ್ತೆ. ಅದರಲ್ಲೂ ಕ್ವಾಲಿಟಿ ಕಾಯಿ ಮಾರ್ಕೆಟಿಗೆ ಬಂದರೆ ಒಳ್ಳೆ ರೇಟ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಮೆಣಸಿನಕಾಯಿ ರೇಟ್ ಅನ್ನೋದು ಕಾಯಿ ಕ್ವಾಲಿಟಿ ಮತ್ತು ಮಾರ್ಕೆಟ್ನಲ್ಲಿ ಕಾಯಿ ಡಿಮ್ಯಾಂಡ್ನ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಈ ಸೀಸನ್ನಲ್ಲಿ ಮಾರ್ಕೆಟ್ಗೆ ಹೆಚ್ಚಿನದಾಗಿ ಕ್ವಾಲಿಟಿ ಕಾಯಿ ಬರ್ತಾ ಇಲ್ಲ ಮತ್ತು ಮಾರ್ಕೆಟ್ನಲ್ಲಿ ಕಾಯಿಗೆ ಡಿಮ್ಯಾಂಡ್ ಕೂಡ ಕಡಿಮೆ ಇದೆ. ಇದರಿಂದ ಬೆಲೆಯಲ್ಲಿ ನಾವು ಅಂದುಕೊಂಡಷ್ಟು ಚೇತರಿಕೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೆ ನೋಡಿ, ಏಕೆಂದರೆ ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳ ಡೀಟೇಲ್ಸನ್ನು ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗಾದರೆ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಈ ಸೀಸನ್ನ ಹೊಸ ಕಾಯಿ, ಅದರೊಳಗೆ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇರುವ 8 ಚೀಲದ ಒಂದು ಲಾಟಿಗೆ ಹೈಯೆಸ್ಟ್ ರೇಟ್ 68,585 ರೂಪಾಯಿ ರೇಟ್ ನಡೆದಿದೆ. ಇದು ಮಾರ್ಕೆಟ್ನಲ್ಲಿ ಒಂದು ಕಡೆ ಮಾತ್ರ ಈ ರೇಟ್ ನಡೆದಿದೆ, 68,585 ಎನ್ನುವ ರೇಟು. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 40,000ದಿಂದ 45,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 40,000 ನಡೆದರೆ ಹೈಯೆಸ್ಟ್ 45,000ವರೆಗೆ ರೇಟ್ ನಡೆದಿದೆ. ಇದೇ ರೇಟು ಹೆಚ್ಚಿನದಾಗಿ ಮಾರ್ಕೆಟ್ನಲ್ಲಿ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 36,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕಾಯಿ 18,000ದಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 35,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 28,000 ನಡೆದರೆ ಹೈಯೆಸ್ಟ್ 35,000ವರೆಗೆ ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಅಥವಾ KDL ಹೊಸ ಕಾಯಿ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 50,000ದಿಂದ 54,065ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 50,000 ನಡೆದರೆ ಹೈಯೆಸ್ಟ್ 54,065 ರೂಪಾಯಿವರೆಗೆ ರೇಟ್ ನಡೆದಿದೆ. ಇದು ಕೂಡ ಮಾರ್ಕೆಟ್ನ ಒಂದು ಕಡೆ ಈ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 34,000ದಿಂದ 40,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 34,000 ನಡೆದರೆ ಹೈಯೆಸ್ಟ್ 40,000ವರೆಗೆ ರೇಟ್ ನಡೆದಿದೆ. ಇದೇ ರೇಟು ಹೆಚ್ಚಿನದಾಗಿ ಮಾರ್ಕೆಟ್ ಎಲ್ಲ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 30,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಮೀಡಿಯಂ ಕಾಯಿ 22ರಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ 8,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಎಸಿ ಕಾಯಿ 24,000ದಿಂದ 32,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 24,000 ನಡೆದರೆ ಹೈಯೆಸ್ಟ್ 32,000ವರೆಗೆ ಎಸಿ ಕಾಯಿ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 20,000ದಿಂದ 23,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟ್ 23ರಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಮೀಡಿಯಂ ಕಾಯಿ 12,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 17,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟ್ 17,000ವರೆಗೆ ಎಸಿ ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 22,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟ್ 28,000ವರೆಗೆ ರೇಟ್ ನಡೆದಿದೆ.
ಇನ್ನು ಸರ್ಪನ್ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 14,000 ನಡೆದರೆ ಹೈಯೆಸ್ಟ್ 18,000ದವರೆಗೆ 102 ಎಸಿ ಕಾಯಿ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 12,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟ್ 17,000ದವರೆಗೆ 5531 ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕಾಯಿ 6,000ದಿಂದ 9,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 4,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬಿಳೆಗಾಯಿ 2,500ರಿಂದ 4,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 8,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟ್ 14,500ರವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಹಳೆಕಾಯಿ 8,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 11,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 11,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋ 5 ವೆರೈಟಿ ಹೊಸ ಕಾಯಿ 10,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡಗಿ, ಸುವರ್ಣ ಬ್ಯಾಡಗಿ, ಡಾಲರ್ ಬ್ಯಾಡಗಿ, ಇನ್ನು ಇಂತಹ ಹಲವಾರು ಬ್ಯಾಡಗಿ ವೆರೈಟಿಗಳು ಹೊಸ ಕಾಯಿ 18,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 22,000ದವರೆಗೆ ರೇಟ್ ನಡೆದಿದೆ. ಇನ್ನು 411, 1081, 355, 273, 646, 341, ಆರ್ಮೂರ್ ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು ಹೊಸ ಕಾಯಿ 10,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 13,000ದವರೆಗೆ ಸೀಡ್ ವೆರೈಟಿಗಳು ರೇಟ್ ನಡೆದಿದೆ. ಇನ್ನು ಎಲ್ಲ ಬ್ಯಾಡಗಿ ವೆರೈಟಿ ಮಚ್ಚೆಕಾಯಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಬಿಳೆಗಾಯಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 4,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಬಿಳೆಗಾಯಿ 2,100ರಿಂದ 4,000ದವರೆಗೆ ಬಿಳೆಗಾಯಿ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.